ಬೆಂಗಳೂರು ದಕ್ಷಿಣ ಕಡೆಗೆ ಒಂದು ಬೆಟ್ಟ ನಿಂತಿದೆ, ತಿಮ್ಮರಾಯಸ್ವಾಮಿ ಬೆಟ್ಟ. ಇವತ್ತು ಪರ್ವತ ಏರಿ ಹೋಗ್ತೀರಾ ಅಂದರೆ ಶಾಂತವಾದ ಜಾಗ ಅಂತ ಕಾಣಿಸ್ತದೆ. ಆದರೆ ಹಳೆಯ ಕಾಲದಲ್ಲಿ ಈ ಬೆಟ್ಟದೊಳಗೆ ನಡೆದ ಘಟನೆಗಳು ಇಂದಿಗೂ ಜನರ ಮನಸ್ಸಿಗೆ ಕವಿದಿರುವ ಭಯಾನಕ ಕತೆ. ಈ ಬೆಟ್ಟದೊಳಗೆ ಗುಹೆಗಳು, ಕಲ್ಲಿನ ಶಿಲಾ ಶಾಸನಗಳು, ಅಲ್ಲಿ ಹೋದ ಜನರ ಅನುಭವಗಳು ಒಂದೇ ಒಂದು ಮಾತನ್ನು ಹೇಳ್ತಾರೆ. ಏನಂದರೆ, ಇಲ್ಲಿ ಜೀವ ಬಿಟ್ಟವರ ಆತ್ಮ ಇನ್ನು ನೆಮ್ಮದಿಯಿಂದ ಹೋಗಿಲ್ಲ ಅಂತ. ಬೆಟ್ಟದ ಇತಿಹಾಸಕ್ಕೆ ಹೋದರೆ ವಿಜಯನಗರ ಕಾಲದವರೆಗೆ ಹೋಗಬೇಕು. ಆ ಸಮಯದಲ್ಲಿ ಈ ಬೆಟ್ಟವನ್ನು ದೇವರ ಜಾಗ ಅಂತ ಕರಿತಿದ್ರು, ದೇವಸ್ಥಾನವನ್ನು ಸಹ ಕಟ್ಟಿದ್ರು. ಆದರೆ ದೇವಸ್ಥಾನದ ಹತ್ತಿರ ಗುಹೆಯೊಳಗೆ ಶಿಲಾಶಾಸನದಲ್ಲಿ ಬರೆದಿದ್ದ ಒಂದು ಶಪಥ, ಅದೇ ಶಪಥ ಇಂದಿಗೂ ಭಯ ಹುಟ್ಟಿಸ್ತದೆ. ಆ ಶಪಥದಲ್ಲಿ ಬರೆದಿದ್ದು, ಇಲ್ಲಿ ದ್ರೋಹ ಮಾಡಿದವರ ರಕ್ತ ಬೆಟ್ಟದೊಳಗೆ ಈರುತ್ತದೆ. ಯಾರು ಈ ಗುಹೆಯೊಳಗೆ ಸುಳ್ಳು ಹೇಳಿದರೂ ಜೀವ ಹೋದ್ಮೇಲೆ ಆತ್ಮ ಹೊರಗೆ ಬರೋದಿಲ್ಲ ಅಂತ. ಹಲವಾರು ಜನರ ಈ ಬೆಟ್ಟಕ್ಕೆ ಹೋದ್ಮೇಲೆ ಕಾಣೆಯಾಗಿದ್ದಾರೆ ಅಂತ ದಾಖಲೆಗಳಿವೆ. ಆದರೆ ಇವತ್ತಿನ ಕತೆ ಒಂದು ರಿಯಲ್ ಎಕ್ಸ್ಪೆಡಿಷನ್ ಬಗ್ಗೆ. 2012ರಲ್ಲಿ ಬೆಂಗಳೂರಿನಿಂದ ಹೋದ 4 ಫ್ರೆಂಡ್ಸ್ ಈ ಬೆಟ್ಟವನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟರು. ಅವರ ಹೆಸರು ಅರವಿಂದ್, ಕಿರಣ್, ಶಶಿ ಮತ್ತು ರಘು. ಅವರಿಗೆ ಹಿಸ್ಟರಿ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಜೊತೆಗೆ ಹಾಂಟೆಡ್ ಪ್ಲೇಸ್ ಬಗ್ಗೆ ಕ್ಯೂರಾಸಿಟಿ ಕೂಡ. ಅವರು ಕ್ಯಾಮರಾ, ಟಾರ್ಚ್, ಆಹಾರ ಆಲ್ ಸೆಟ್ ಮಾಡಿ ಹೋದರು. ಮೊದಲು ಬೆಟ್ಟದ ದಾರಿ ತುಂಬ ಶಾಂತವಾಗಿತ್ತು. ಚಿಕ್ಕ ಚಿಕ್ಕ ಹಳ್ಳಿಗಳ ದಾರಿ, ಆ ಗಾಳಿಯಲ್ಲಿ ಎಲೆಗಳ ಸದ್ದು, ಬೆಟ್ಟದ ಕೆಳಗೆ ಹರಿಯುತ್ತಿದ್ದ ನೀರಿನ ಶಬ್ದ. ಹೋಗ್ತಾ ಹೋಗ್ತಾ ಅವರಿಗೆ ಸ್ಥಳೀಯರು ವಾರ್ನಿಂಗ್ ಕೊಡ್ತಾರೆ, ಬೆಟ್ಟದ ಗುಹೆಯೊಳಗೆ ಹೋಗಬೇಡಿ, ಒಳಗೆ ಹೋದವರು ಹಿಂದಿರುಗೋದಿಲ್ಲ ಅಂತ. ಆದರೆ ಯುವಕರು ನಗುತ್ತಾ ಇಗ್ನೋರ್ ಮಾಡಿ ಅದರಲ್ಲೇನೂ ಇಲ್ಲ ಅಂತ ಮುಂದುವರಿತಾರೆ. ಸಂಜೆ ಹೊತ್ತಿಗೆ ಅವರು ಗುಹೆಯ ಹತ್ತಿರ ತಲುಪ್ತಾರೆ. ಅಲ್ಲಿನ ಕಲ್ಲಿನ ಮೇಲೆ ಪ್ರಾಚೀನ ಶಿಲಾಶಾಸನ ಕಂಡು ಬಂತು. ಅದರಲ್ಲಿ ಬರೆಯಲಾಗಿದ್ದ ಅಕ್ಷರಗಳು ಸ್ಪಷ್ಟವಾಗಿ ಓದಲು ಆಗಲಿಲ್ಲ. ಆದರೆ ಶಪಥ ಅನ್ನೋ ಪದ ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಕಿರಣ್ ಟಾರ್ಚ್ ಹಚ್ಚಿ ಓದಲಿಕ್ಕೆ ಯತ್ನಿಸ್ತಾನೆ. ಆದರೆ ಸಮಯದಲ್ಲಿ ಹಠಾತ್ ಗಾಳಿಯ ಸದ್ದು ಜಾಸ್ತಿ ಆಗುತ್ತೆ. ಗುಹೆಯ ಒಳಗೆ ಒಂದು ಹೆಣ್ಣು ಅಳುವ ಶಬ್ದ ಕೇಳಿಸ್ತದೆ. ಅವರಲ್ಲಿ ಶಶಿ ಜಾಸ್ತಿ ಧೈರ್ಯವಾಗಿದ್ದ. ಅವನು ಕ್ಯಾಮರಾ, ಟಾರ್ಚ್ ಆನ್ ಮಾಡಿ ಒಳಗೆ ಹೋಗಬೇಕು ಅಂತ ಯತ್ನಿಸ್ತಾನೆ. ರಘು ಎದುರಿ ಇದ್ದರೂ ಎಲ್ಲರೂ ಸೇರಿ ಒಳಗೆ ಪ್ರವೇಶ ಮಾಡ್ತಾರೆ. ಗುಹೆಯೊಳಗೆ ತಂಪಾದ ಗಾಳಿ, ಗೋಡೆಯ ಮೇಲೆ ಹಳೆಯ ಕಾಲದ ಬರಹ ಮತ್ತು ಕೆಲವೊಂದು ಕೆಂಪು ಬಣ್ಣದ ಗುರುತುಗಳು ಇರ್ತವೆ. ಅರವಿಂದ್ ಹೇಳ್ತಾನೆ, ಇದು ರಕ್ತದ ಗುರುತು ಇರಬಹುದು ಅಂತ. ಎಲ್ಲರಿಗೂ ಚಳಿಯಾಗುತ್ತೆ. ಅವರು ಒಳಗೆ 10 ನಿಮಿಷ ಎಕ್ಸ್ಪ್ಲೋರ್ ಮಾಡಿದರು. ಆದರೆ ಅಚಾನಕ್ ಕ್ಯಾಮರಾ ಸ್ಕ್ರೀನ್ ಬ್ಲ್ಯಾಕ್ಔಟ್ ಆಯಿತು. ಬ್ಯಾಟರಿ ಫುಲ್ ಇದ್ದಾದರೂ ಕ್ಯಾಮರಾ ಕೆಲಸ ಮಾಡ್ತಿರ್ಲಿಲ್ಲ. ಅದೇ ಹೊತ್ತಿಗೆ ಎಲ್ಲರಿಗೂ ಒಂದು ದೊಡ್ಡ ಕೂಗು ಕಿವಿಯಲ್ಲಿ ಬಿದ್ದಂಗಾಯಿತು. ಹೆಣ್ಣು ಸ್ವರ, ಏನಂದರೆ, ನನ್ನ ಪ್ರಾಣವನ್ನು ಕದ್ದವರು ಇಲ್ಲಿ ಸುಮ್ಮನಿರ್ತಾರಾ ಅಂತ. ಅವರು ಓಡಬೇಕು ಅಂತ ಟ್ರೈನ್ ಮಾಡ್ತಾರೆ, ದಾರಿ ಸಿಗ್ತಿರ್ಲಿಲ್ಲ. ಗುಹೆ ಒಳಗೆ ಹೋದ ದಾರಿ ಬ್ಲಾಕ್ ಆಗಿದ್ದಂತೆ ಕಾಣಿಸ್ತದೆ. ಎಲ್ಲ ದಿಕ್ಕು ಒಂದೇ ಕಲ್ಲು ರೀತಿ ಕತ್ತಲೆ. ರಘು ಟಾರ್ಚ್ ಹಚ್ಚಿ ನೋಡ್ತಾನೆ. ಅವನಿಗೆ ಎದುರು ಒಂದು ಹೆಣ್ಣಿನ ಆಕೃತಿ ಕಾಣಿಸ್ತದೆ. ಆಕೆ ಕಪ್ಪು ಉಡುಪು ಹಾಕಿಕೊಂಡು ಕೂದಲು ಮುಖದ ತುಂಬ ಬಿದ್ದಿತ್ತು. ಅವಳು ನಿಧಾನವಾಗಿ ಹತ್ತಿರ ಬರ್ತಾ ಒಂದೇ ಒಂದು ಮಾತು ಹೇಳ್ತಾಳೆ, ಸುಳ್ಳು ಹೇಳಿದ್ದೀರಾ, ಈಗ ಹೊರಗೆ ಹೋಗೋಕ್ಕೆ ಸಾಧ್ಯವಿಲ್ಲ ಅಂತ. ಅವರಲ್ಲಿ 3 ಚೀರುತ್ತಾ ಓಡಬೇಕು ಅಂದರು. ಆದರೆ ಕಿರಣ್ ಮಾತ್ರ ನಿಂತು ಇದು ಎಲ್ಯೂಸಿನೇಷನ್ ಇರಬಹುದು ಅಂತ ಹೇಳಿದ. ಆ ಸಮಯದಲ್ಲಿ ಆ ಆಕೃತಿ ಕಿರಣ್ನ ಹತ್ತಿರ ಬಂದಳು. ಅವನ ಕಿವಿಯ ಹತ್ತಿರ ಬಂದು ನಿಶಬ್ದವಾಗಿ ಕಿಸುಕುಸಿದು, ನಿನ್ನ ಆತ್ಮ ನನಗೆ ಬೇಕು ಅಂತ ಹೇಳಿದ. 1 ಸೆಕೆಂಡ್ ಒಳಗೆ ಕಿರಣ್ ನೆಲಕ್ಕೆ ಬೀಳ್ತಾನೆ. ಮತ್ತೆ 3 ಅರವಿಂದ್, ಶಶಿ, ರಘು ಎದರಿ ಹೋಗಿ ಚೀರುತ್ತಾ ಓಡಿ ಹೋದರು. ಅವರಿಗೆ ಒಂದು ಚಿಕ್ಕ
ಕಲ್ಲಿನ ದಾರಿ ಕಾಣಿಸ್ತು. ಅದೇ ದಾರಿಯಿಂದ ಹೊರಗೆ ಓಡಿ ಹೋದರು. ಹೊರಗೆ ಬಂದ ಮೇಲೆ ಎಲ್ಲವೂ ಶಾಂತವಾಗಿತ್ತು. ಆದರೆ ಕಿರಣ್ ಅವರ ಜೊತೆ ಇರಲಿಲ್ಲ. ಅವರು ಹಳ್ಳಿಯವರೆಗೆ ಹೆಲ್ಪ್ ಕೇಳಿದರು. ಪೊಲೀಸ್ ಜೊತೆ ಮತ್ತೆ ಬೆಳಿಗ್ಗೆ ಗುಹೆಗೆ ಹೋದರು. ಆದರೆ ಕಿರಣ್ ಅಲ್ಲಿರಲಿಲ್ಲ. ಅವನ ಕ್ಯಾಮ್ರಾ ಮಾತ್ರ ಕಲ್ಲಿನ ಮೇಲೆ ಬಿದ್ದಿತ್ತು. ಕ್ಯಾಮರಾದೊಳಗೆ ವಿಡಿಯೋ ನೋಡಿ ಒಂದು ದೃಶ್ಯ ಮಾತ್ರ ಕ್ಲಿಯರ್ ಆಗಿತ್ತು. ಅಲ್ಲಿ ಕಿರಣ್ ಪಕ್ಕದಲ್ಲಿ ನಿಂತಿದ್ದ ಆ ಹೆಣ್ಣಿನ ಮುಖ ಕಾಣಿಸ್ತದೆ. ಕಣ್ಣುಗಳಲ್ಲಿ ಕೆಂಪು ಬೆಂಕಿಯ ಹೊಳಪು. ಆಗಿನಿಂದ ಇಂದಿನವರೆಗೂ ಕಿರಣ್ನ ಹುಡುಕಕ್ಕಾಗಲಿಲ್ಲ. ಅವನ ಫ್ಯಾಮಿಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪ್ಲೇಸ್ ಕ್ಲೋಸ್ ಆಯ್ತದೆ, ಮಿಸ್ಸಿಂಗ್ ಪರ್ಸನ್ ಅಂತ ಡಿಕ್ಲೇರ್ ಸಹ ಆಗಿದೆ. ಆದರೆ ಆ ಬೆಟ್ಟದ ಹತ್ತಿರ ಕಿರಣ್ ಆತ್ಮ ಇನ್ನೂ ಗುಹೆ ಒಳಗೆ ಸಿಕ್ಕಿಕೊಂಡಿದೆ ಅಂತ ಜನ ನಂಬ್ತಾರೆ. ಸ್ಥಳೀಯರು ಹೇಳೋ ಮಾತು ಏನಂದರೆ, ವಿಜಯನಗರ ಕಾಲದಲ್ಲಿ ಒಬ್ಬ ಸೈನಿಕ ಪ್ರಿಯತಮೆಯನ್ನು ಇಲ್ಲಿ ಕೊಂದಿದ್ದ. ಆಕೆ ಸಾವಿನ ಹೊತ್ತಿನಲ್ಲಿ ಶಪಥ ಬಿಟ್ಟಿದ್ದಳು, ನನ್ನ ಪ್ರಾಣವನ್ನು ಕದ್ದವರು ಅವರ ಸಂತಾನ ಯಾವಾಗಲೂ ನೆಮ್ಮದಿ ಕಾಣುವುದಿಲ್ಲ ಅಂತ. ಅದೇ ಶಪಥ ಇಂದಿಗೂ ಗುಹೆಯೊಳಗೆ ಜೀವಂತವಾಗಿದೆ. ಆ ಬೆಟ್ಟದೊಳಗೆ ಹೋದ ಜನರು ಟಾರ್ಚ್ಗಳು ಕೆಲಸ ಮಾಡದೆ ಹೋಗ್ತವೆ. ಕ್ಯಾಮ್ರಾ ಬ್ಲ್ಯಾಕ್ಔಟ್ ಆಗುತ್ತೆ. ಮತ್ತು ಕೆಲವರಿಗೆ ಅಳುವ ಶಬ್ದ, ಕೂಗು, ನೆರಳುಗಳು ಕಾಣಿಸ್ತವೆ. ಆದರೂ ಕ್ಯೂರಿಯಾಸಿಟಿಯಿಂದ ಇವತ್ತು ಕೂಡ ಜನ ಹೋಗ್ತಾರೆ. ಆದರೆ ಯಾರಾದರೂ ಡಿಸಫಿಯರ್ ಆದರೆ ಅವನ್ನು ಪೊಲೀಸ್ ನಾರ್ಮಲ್ ಮಿಸ್ಸಿಂಗ್ ಕೇಸ್ ಅಂತ ಬರೆದುಕೊಳ್ತಾರೆ. ಇವತ್ತು ನೀವು ಆ ಬೆಟ್ಟದ ಹತ್ತಿರ ಹೋದರೆ ಸಂಜೆಯ ಹೊತ್ತಿಗೆ ಒಂದು ವಿಚಿತ್ರ ಗಾಳಿ ಕೇಳಿಸ್ತದೆ. ಕೆಲವರು ಹೇಳ್ತಾರೆ, ಗುಹೆ ಒಳಗಿಂದ ಹೆಣ್ಣು ಕಿರುಚಿದ ಶಬ್ದ ಬರುತ್ತದೆ. ನನ್ನ ಪ್ರಾಣವನ್ನು ಕದ್ದವರು ಇನ್ನೂ ಬದುಕಿದ್ದಾರಾ ಅಂತ. ಇದು ಕೇವಲ ಹಳೆಯ ಕಥೆಯೋ ಅಥವಾ ನಿಜವಾಗಿಯ ಸಿಂಧು ಶಪಥ ಇನ್ನೂ ಜೀವಂತವೋ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ಇಂದಿನ ಕತ್ತಲೆಯ ಇತಿಹಾಸ.